ಎಸ್ ಸಮೀವುಲ್ಲಾ ಸರ್, ಯಾವ ಒಂಥರ ಹಿಡನ್ ಅಜೆಂಡಾ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಸರ್, ಅದ್ರ ಮುಂದುವರೆದ ಭಾಗವಾಗಿ ಮಾತಾಡೋದಾದ್ರೆ ಸರ್. ಈಗ ನನ್ನ ತಿಳುವಳಿಕೆ ಪ್ರಕಾರ ಗ್ಯಾರಂಟಿನ ಇವರು ತಂದು ಗ್ಯಾರಂಟಿ ಬಗ್ಗೆನೆ ಎಲ್ಲ ಒಂದು ಟ್ರೆಂಡ್ ಸೆಟ್ಟಿಂಗ್ ಪ್ರೋಗ್ರಾಮ್ ಇದೆ, ಭಾರತಕ್ಕೆ ಟ್ರೆಂಡ್ ಸೆಟ್ಟಿಂಗ್ ಪ್ರೋಗ್ರಾಮ್ ಅದು. ಈ 3 ವರ್ಷನೋ 2 ವರ್ಷನೋ ಎಷ್ಟೋ ಒಂದು ಕಾರ್ಯಕ್ರಮಕ್ಕೆ ಈ ತರದ ಒಂದು ಇಡೀ ದೇಶದಲ್ಲಿ ಹೊಸ ರೀತಿಯ ಕಾರ್ಯಕ್ರಮಕ್ಕೆ ಇಷ್ಟು ವರ್ಷ ಆದ್ಮೇಲೆ ಅದನ್ನ ಈ ಬಜೆಟ್ ಅಲ್ಲಿ ದಿಸ್ ಇಸ್ ಹೈ ಟೈಮ್ ಅದ್ರ ಬಗ್ಗೆ ಅದರ ಸಾಧಕ ಬಾಧಕ ಸಂಗತಿಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ದಿಸ್ ಇಸ್ ಹೈ ಟೈಮ್. ಯಾಕೆ ಅಂದ್ರೆ ಬೊಕ್ಕಸಕ್ಕೆ ಭಾರವಾಗುವ ಅಥವಾ ಬೊಕ್ಕಸದ ಮೇಲೆ ಪರಿಣಾಮ ಬೀರುವ ಮತ್ತು ಈ ಯೋಜನೆಯ ಹಣ ಬಳಕೆಯ ಸೋರ್ಸಸ್ ಎಲ್ಲಿಂದ ತರ್ತೀರಾ ಮತ್ತು ಸರ್ಕಾರ ಸಾಲದ ಸುಳಿಯಲ್ಲಿ ಸಿಗುವಂತಹ ಸಿಕ್ಕಿ ಹಾಕಿಕೊಳ್ಳುವಂತಹ ಯೋಜನೆಗಳು, ಒತ್ತಡ ಸೃಷ್ಟಿಸುವ ಯೋಜನೆಗಳು, ಈ ಯೋಜನೆಗಳ ಬಗ್ಗೆ ಇವತ್ತಿನ ಬಜೆಟ್ ಅಲ್ಲಿ ಅಸೆಸ್ಮೆಂಟ್ ಆಗ್ಬೇಕಾಗಿತ್ತು ಅಂತ ನನ್ನ ಒಪಿನಿಯನ್. ಗೌರ್ಮೆಂಟ್ ಒಂದು ಡೀಟೇಲ್ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕು ಅಥವಾ ಅದಕ್ಕಿಂತ ಬಜೆಟ್ಗಿಂತ ಮೊದಲೇ ಇದ್ರ ಬಗ್ಗೆ ಚರ್ಚೆ ನಡೆಸಬೇಕಿತ್ತು. ಈ ಯೋಜನೆಯ ಸಾಧಕ ಬಾಧಕ ಸಂಗತಿಗಳು ಮತ್ತೆ ಇದರ ಸದುಪಯೋಗ ಮತ್ತು ದುರುಪಯೋಗ. ಹೀಗಾಗಿ ಈ ಯೋಜನೆಗಳು ಉಳಿಬೇಕು ಅನ್ಸೋದಿತ್ತು ಅಂದ್ರೆ ಉಳಿಸ್ಕೊಳ್ಳೋದಕ್ಕೆ ಈ ಯೋಜನೆಗಳಿಗೆ ರೈಡರ್ನ ಹಾಕ್ಲೇಬೇಕಿತ್ತು. ಈ ಯೋಜನೆಗಳಿಗೆ ಕೆಲವು ಷರತ್ತುಗಳನ್ನ ವಿಧಿಸಲೇಬೇಕಿತ್ತು. ಈ ಯೋಜನೆಗಳಿಗೆ ಹೇಗೆ ಬಳಕೆ ಆಗ್ತಿದೆ, ಯಾರಿಗೆ ರೀಚ್ ಆಗ್ಬೇಕು, ಯಾರಿಗೆ ಅಗತ್ಯ ಇಲ್ಲ, ಎಲ್ಲಿ ಈಗ ಸತ್ತೋಗ್ರಿಗೂ ದುಡ್ಡು ಹೋಗ್ತಿದೆ, ಅದು ಇಟ್ ಇಸ್ ಅರೌಂಡ್ ಅಬೌಟ್ 80 crores ಪರ್ ಇಯರ್ ಅಂತಂದ್ರೆ ಅದೇನ್ ಕಮ್ಮಿ ಅಮೌಂಟ್. 5 ವರ್ಷಕ್ಕೆ 400 ಕೋಟಿ ರೂಪಾಯಿ ದುರ್ಬಳಕೆ. ಫುಡ್ ಅಷ್ಟೇ, ಫುಡ್ ಬದಲಿಗೆ ಅದ್ಯಾವ್ದೋ ಸತ್ತೋರ ಹೆಸರಲ್ಲೂ ಕೂಡ 5 kg ಅಕ್ಕಿ ಹೋಗುತ್ತೆ, ಕಿಟ್ ಹೋಗುತ್ತೆ, ಮತ್ತೊಂದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಇರೋದಿತ್ತು ಅಂತಂದ್ರೆ ಅಲ್ಲೂ ಕೂಡ ಪ್ಲಗ್ ಮಾಡ್ಬೇಕು. ಅದೊಂದೇ ಅಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕೊಡೋರಿಗೆ ಕಟ್ಟೋರಿಗೆ ಈ ಯೋಜನೆ ಅನ್ವಯ ಆಗಲ್ಲ. ಈ ತರದ ಕೆಲವು ಕಟ್ಟುಪಾಡುಗಳನ್ನ ಈ ಯೋಜನೆಗಳಿಗೆ ವಿಧಿಸಿ ಇದನ್ನ ಯಾರಿಗೆ ಕರೆಕ್ಟ್ ಆಗಿ ರೀಚ್ ಆಗ್ಬೇಕು, ಟಾರ್ಗೆಟ್ ಮಾಡ್ಬೇಕು ಅನ್ನೋದನ್ನ ಸರಿ ಮಾಡಿ ಆ ನಂತರ ಆ ಹಣವನ್ನ ಅಲ್ಲಿ ಫಿಲ್ಟರ್ ಮಾಡುವಂಥದ್ದು ಮತ್ತು ಪ್ರೋಗ್ರಾಮ್ ಅನ್ನ ಒಂದು ಡಿಸಿಪ್ಲಿನ್ ಸಿಸ್ಟಮ್ ಅಲ್ಲಿ ತರುವಂತದ್ದನ್ನ ಈ ಬಜೆಟ್ ಅಲ್ಲಿ ಮಾಡಿದ್ರೆ ಒಂದು ಯೋಜನೆಯನ್ನ ನಿಜವಾಗಿ ಉಳಿಬೇಕಿದ್ರೆ, ಒಂದು ರಾಜ್ಯದ ಬೊಕ್ಕಸ ನಿಜವಾಗಿ ಇರ್ಬೇಕಿದ್ರೆ ಇದನ್ನ ಮಾಡ್ಬೇಕಿತ್ತು ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಸಮೀಲ ಸರ್, ಈಗ ಬ್ಯಾಂಗ್ಳೂರಿನ ವಿಷಯಕ್ಕೆ ಬಂದ್ರೆ, ಈಗ ಕರ್ನಾಟಕದ ಹೃದಯ ಭಾಗಕ್ಕೆ ಬರುವ ಬ್ಯಾಂಗ್ಳೂರಿನ ಎಕ್ಸ್ಪೆಕ್ಟೇಷನ್ಸ್ಗಳು ಏನಿತ್ತು? ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಡಿವೈಡ್ ಆದ್ಮೇಲೆ ಇವನ್ ಎಲೆಕ್ಷನ್ ಇಸ್ ಆಲ್ಸೋ ವೆರಿ ನಿಯರ್, ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಆದ್ರೆ ಈ ಸಲದ ಈ ಕೆಲವು ಏನು ಮೇಲ್ ಸೇತುವೆಗಳಾಗ್ಲಿ ಅಥವಾ ಕಾರಿಡಾರ್ಗಳಾಗ್ಲಿ, ಬಿಸ್ನೆಸ್ ಕಾರಿಡಾರ್ಸ್ ಫ್ರಮ್ ತುಮಕೂರು ರೋಡ್ ಟು ಹೊಸೂರು ರೋಡು, ಅದು ಬಿಟ್ರೆ ನಿಮ್ಮ ಸುರಂಗ ಮಾರ್ಗಗಳು, ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಬ್ಯಾಂಗ್ಳೂರ್ ಕಾಂಟ್ರಿಬ್ಯೂಷನ್, ಬ್ಯಾಂಗ್ಳೂರ್ಗೆ ಸಿಎಂ ಹೇಳಲಿಕ್ಕೆ ಹೊರಟಿದ್ದಾರೆ ಸಿಲಿಕಾನ್ ಸಿಟಿಯನ್ನು ಬಿಟ್ಬಿಟ್ಟು ಈಗ ನಾವು AI ಸಿಟಿ ಅಂತ ಇದನ್ನು ಬೆಂಗಳೂರನ್ನು ಮಾಡ್ತೀವಿ ಅಂತ. ವಾಟ್ ಯು ಫೀಲ್? ಒಂದು ಬೆಂಗಳೂರಿಗೆ ಮಾಡ್ಲೇಬೇಕಾಗುತ್ತೆ ಮತ್ತು ಈಗ ಬೆಂಗಳೂರಿಗೆ ಸಪರೇಟ್ ಬಜೆಟ್ ಅನ್ನ ಅದು ಯಾವ ತರ ಅವ್ರು ಅಲಾಕೇಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವೆಲ್ಲ ರೊಟೀನ್ ಥಿಂಗ್ಸ್ ಅಲ್ಲೇ ಬಂದ್ಬಿಡುತ್ತೆ. ಬೆಂಗಳೂರಿಗೆ ಈಗ ನಮಗೆ ಮುಖ್ಯವಾಗಿ ವಾಹನಗಳ ರಿಜಿಸ್ಟ್ರೇಷನ್ ಏನಾದ್ರು ಹೊಸ ಪಾಲಿಸಿ ಬರ್ಬೇಕಾ, ವಾಹನಗಳ ರಿಜಿಸ್ಟ್ರೇಷನ್ ಗೆ ಇನ್ಯಾವ್ದಾದ್ರು ಒಂದು ದೇಶದ ಮಾರ್ಜಿನ್ ತರ್ಬೇಕಾ ಅನ್ನೋ ತರದಂತಹ ಒಂದು ಒತ್ತಡ ಸೃಷ್ಟಿಯಾಗಿದೆ. ಅಷ್ಟೇ ರೋಡು, ಸೇಮ್ ರೋಡು ವೈಡ್ ಮಾಡೋದಕ್ಕೆ ನಮಗೆ ಜಾಗನೇ ಇಲ್ಲ. ವೆಹಿಕಲ್ ಸಂಖ್ಯೆ 2 ಪಟ್ಟು 3 ಪಟ್ಟು ಆಗ್ತಾ ಹೋಯ್ತು ಅಂತಂದ್ರೆ ಯಾವುದೇ ನಗರಕ್ಕೂ ಕೂಡ ಅದು ತುಂಬಾ ಕಷ್ಟನೇನೆ, ಸರ್ಕಾರಕ್ಕೂ ಕೂಡ ಕಷ್ಟನೇನೆ. ಇಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಸರ್ಕಾರ ಅನೌನ್ಸ್ ಮಾಡಿರುವಂತಹ ಯೋಜನೆಗಳು ತಾತ್ಕಾಲಿಕವಾದ ಪರಿಹಾರವೇ ಹೊರತು ಸುರಂಗ ಮಾರ್ಗವಾಗ್ಲಿ ಮತ್ತೊಂದಾಗ್ಲಿ ಯಾವುದೋ ಒಂದ್ ಏರಿಯಾದ ಸಕ್ಸಸ್ ಆದ್ರೂ ಕೂಡ ಅದು ಒಂದ್ ಏರಿಯಾದ ಸಮಸ್ಯೆಗಳನ್ನ ಅದು ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಗೆಹರಿಸಬಹುದೇ ಹೊರತು ಒಂದು ಕಾಂಪ್ರಹೆನ್ಸಿವ್ ಪ್ಲಾನ್ ಅನ್ನೋದು ಈ ಬಜೆಟ್ ಅಲ್ಲಿ ಅವ್ರು ಅನೌನ್ಸ್ ಮಾಡಿರೋದ್ರಲ್ಲಿ ನಮಗೇನು ಕೆಟಗಾರಿಕಲ್ ಆಗಿ ಗೊತ್ತಾಗ್ತಾ ಇಲ್ಲ. ಆಯಾ ಸಂದರ್ಭದಲ್ಲಿ ಆಯಾ MLAಗಳು ಕೊಟ್ಟಂತಹ ಬೇಡಿಕೆ ಮೇಲೆ ಮತ್ತು ಆಯಾ ಪ್ರದೇಶಗಳಲ್ಲಿರುವ ಜನದಟ್ಟಣೆ, ಸರ್ಕಾರಿ ಕಚೇರಿ, ಅಲ್ಲಿರುವಂತಹ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್, ಅದರ ಬೇಸಿಸ್ ಮೇಲೆ ಅಲ್ಲೆಲ್ಲ ಜಾಮ್ ಆಗುತ್ತೆ. ಈಗ ಹೆಬ್ಬಾಳದ್ದು ನೀವು ಮಾಡಿದ್ರಿ, ಸರಿ, ಓಕೆ, ಹೆಬ್ಬಾಳದು ಹೇಳ್ಕೊಂಡಿದ್ದಾರೆ ಎಲ್ಲ ಒಂದ್ ಕಡೆ. ಹೆಬ್ಬಾಳ ರಿಂಗ್ ರೋಡ್ ಅಲ್ಲಿ ನಾವು ಫ್ಲೈಓವರ್ ಸೀದಾ ಬಂದ್ ಮೇಕೆ ಸರ್ಕಲ್ ಹತ್ರ ಜಾಮ್ ಆಗುತ್ತೆ. ಹೆಬ್ಬಾಳ್ ಫ್ಲೈಓವರ್ ಇಂದ ಕೆಳಗಿಳಿಯುತ್ತೆ, ಮುಂದೆ ಮೇಕೆ ಸರ್ಕಲ್ ಗಿಂತ ಹೆಬ್ಬಾಳಲ್ಲಿ ಏನ್ ಜಂಕ್ಷನ್ ನಲ್ಲಿ ಏನ್ ಜಾಮ್ ಆಗ್ತಿತ್ತು ಮೇಕೆ ಸರ್ಕಲ್ ಹತ್ರ ಜಾಮ್ ಆಗ್ತಿರುತ್ತೆ. ಹಂಗಾರೆ ಯೋಜನೆ ತಂದ ಉದ್ದೇಶ ಏನು ಅಂದ್ರೆ ಕಾಂಪ್ರಹೆನ್ಸಿವ್ ಎಲ್ಲ ಹೆಬ್ಬಾಳಲ್ಲಿ ಜಾಮ್ ಆಯ್ತು ಅಂದ್ರೆ ಹೆಬ್ಬಾಳಲ್ಲಿ ಫ್ಲೈಓವರ್ ಕಟ್ಬಿಟ್ಟ ಅಂದ್ರೆ ಸಮಸ್ಯೆ ಬಗೆಹರಿತಾ ಬೆಂಗಳೂರ್ದು? ಇಲ್ಲ.
ಹೆಬ್ಬಾಳ್ ಜಂಕ್ಷನ್ ಪ್ರಾಬ್ಲಮ್ ನಿಮಗೆ ಗೊತ್ತು, ನೀವು ಅಲ್ಲಿ ಓಡಾಡೋರು. ಹೆಬ್ಬಾಳ್ ಜಂಕ್ಷನ್ ಪ್ರಾಬ್ಲಮ್ ಮೇಕೆ ಸರ್ಕಲ್ ಕಂಟಿನ್ಯೂ ಆಯ್ತು. ಅಂದ್ರೆ ಸಮಗ್ರವಾಗಿ ಅಲ್ಲಿ ಒಂದು ಕಾಂಪ್ರಹೆನ್ಸಿವ್ ಬೆಂಗಳೂರಿಗೋಸ್ಕರ ಇಲ್ದಲೇನೆ ಬಿಡಿ ಬಿಡಿಯಾಗಿ ಹೊಸೂರು ರೋಡು, ಈ ಕಡೆ ಇನ್ಯಾವ್ದೋ ಜಯನಗರ ರೋಡು, ಇನ್ನೆಲ್ಲೋ ಬನ್ನೇರ್ಘಟ್ಟ, ಅಲ್ಲೊಂದು ಫ್ಲೈಓವರ್ ಅಂತ ಹೇಳಿ ಈ ತರದ ಪ್ರಾಜೆಕ್ಟ್ಸ್ ಮಾಡ್ತಾ ಹೋದ್ರೆ ಪ್ರಯೋಜನ ಇಲ್ಲ. ಅದು ಅಲ್ಲಿ ಸ್ಥಳೀಯವಾಗಿ ಆಯಾ ಭಾಗದ ತಾತ್ಕಾಲಿಕವಾದಂತಹ ಯೋಜನೆಗಳಿಗೆ ಅದು ತಾತ್ಕಾಲಿಕವಾದಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಹೊರತು ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ಬೇರೆದೇ ಆದಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ಬೇಕು. ಅದಕ್ಕೆ ಇಷ್ಟು ವರ್ಷದ ಒಂದು ಗಡುವನ್ನ ರೂಪಿಸ್ಬೇಕು. ಹಂತವಾಗಿ ಒಂದೊಂದು ವರ್ಷಕ್ಕೆ ಇಷ್ಟಿಷ್ಟು ಅಂತ ಹೇಳಿ ಹಾಕ್ಬೇಕು, ಮಾಡ್ಬೇಕು. ಇದರಲ್ಲೇನೋ ವರ್ತುಲ ರೈಲಿಗೂ ಕೂಡ ಅದ್ ಯಾವ್ದೋ 2 ಜಂಕ್ಷನ್ಗೆ ಯಾವ್ದೋ ಲಿಂಕ್ ಕೊಟ್ಟಿದೀವಿ ಅಂತ ಅದನ್ನು ಕೂಡ ಎಲ್ಲ ಹೇಳ್ಕೊಂಡಿದ್ದಾರೆ. ವರ್ತುಲ ರೈಲಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ರೈಲಿಗೆ. ಶಿವಶಂಕರ್ ಸರ್, ಮುನ್ಸಿಪಲ್ ಬಾಂಡ್ ಬಗ್ಗೆ ಮಾತಾಡ್ತಾರೆ ಇದರಲ್ಲಿ. ಗ್ರೇಟರ್ ಬ್ಯಾಂಗ್ಳೂರ್ಗೆ ಅವರಿಗೆ ದೇರ್ ಎಲಿಜಿಬಲ್ ಟು ಇಶ್ಯೂ ಮುನ್ಸಿಪಲ್ ಬಾಂಡ್. ವಾಟ್ ಅಬೌಟ್ ದಟ್? ಈಗ ಈ ಬೆಂಗಳೂರು ವಿಚಾರ ಮತ್ತು ಒಂದು ಹಿಡನ್ ಅಜೆಂಡಾ ಅಂತ ಒಂದು ಮಾತು ಬಂತಲ್ಲ ಇಲ್ಲಿ, ಅದ್ರ ಬಗ್ಗೆ ಒಂಚೂರು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈಗ ಹಿಡನ್ ಅಜೆಂಡಾ ಅಂದ್ರೆ ಇವಾಗ ಟಾರ್ಗೆಟ್ ಫಾರ್ ಎಕ್ಸಾಂಪಲ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಇದರಲ್ಲಿ 22,500 ಕೋಟಿ ಇದು ಕಲೆಕ್ಷನ್ ಆಗಿದೆ, 28,000 ಕೋಟಿಗೆ ಮಾಡಿದ್ದಾರೆ. ಅದರ ಅರ್ಥ ಏನಂತಂದ್ರೆ ಮುಂದಕ್ಕೆ ಅದು ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಬಹುದು ಅನ್ನುವಂಥದ್ದು. ಅದೇ ತರ ಈಗ ನಿಮ್ಗೆ ಇದು ಏನು ಕಮರ್ಷಿಯಲ್ ಟ್ಯಾಕ್ಸಸ್ 1,20,000 ಕೋಟಿ ಇದ್ದಿದ್ದನ್ನ ಅದರಲ್ಲಿ ಏನ್ ಮಾಡಿದ್ರು, ಬರೀ 1,95,000 ಕೋಟಿ ಅಷ್ಟೇ ಮಾಡೋದಕ್ಕೆ ಸಾಧ್ಯ ಆಯ್ತು. ಆದ್ರೆ ಇವಾಗ ಟಾರ್ಗೆಟ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಅಂದ್ರೆ ನೀವು ಟ್ಯಾಕ್ಸ್ ಜಾಸ್ತಿ ಮಾಡಬಹುದು ಮಧ್ಯದಲ್ಲಿ ಅಂತ. ನೋಡಿ, ಟ್ಯಾಕ್ಸ್ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಕನ್ಸಂಪ್ಷನ್ ಆದ್ರೇನೆ ಅದು ಬರೋದು. ಸೊ ಹಾಗಾಗಿ ಇಲ್ಲಿ ಏನಂತಂದ್ರೆ ಟಾರ್ಗೆಟ್ ಅನ್ನ ಹೆಚ್ಚು ಮಾಡೋದು ಯಾಕೆ ಅಂತಂದ್ರೆ ಅದು ಆದಾಯವನ್ನು ತೋರಿಸಿ ಔಟ್ಲೇಯನ್ನ ಹೆಚ್ಚು ತೋರಿಸೋದಕ್ಕೋಸ್ಕರ, ಔಟ್ಲೇಯನ್ನ ಓವರ್ ಪ್ರೊಜೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಪ್ರಯತ್ನ ಅದು. ನಿಮ್ಗೆ ಬಜೆಟ್ ಗಾತ್ರ ಹೆಚ್ಚಾದ್ರೆ, ಔಟ್ಲೇ ಹೆಚ್ಚಾದ್ರೆ ನಿಮ್ಗೆ ಸಾಲ ತಗೊಳ್ಳುವಂತ ವಿಂಡೋ ಹೆಚ್ಚಾಗತ್ತೆ. ಅದಕ್ಕೋಸ್ಕರನೇ ನೀವು 1,16,000 ಕೋಟಿ ಸಾಲ ತಗೊಂಡಿದ್ದವರು 1,32,000 ಕೋಟಿಗೆ ಮಾಡೋದ್ರೆ ಹೆಚ್ಚಿಸೋದಕ್ಕೆ ಸಾಧ್ಯ ಆಯ್ತು. ಸೊ ಅದಕ್ಕೋಸ್ಕರನೇ ಇವಾಗ ಸಾಲ ಜಾಸ್ತಿ ಆಯ್ತು, ಬಂಡವಾಳ ವೆಚ್ಚ ಹೆಚ್ಚಾಗ್ಲಿಲ್ಲ. ಸಾಲ ಹೆಚ್ಚಾಯ್ತು, ನಿಮ್ಗೆ ಅದನ್ನ ಹೆಚ್ಚು ಹಣ ಅಂದ್ರೆ ಸಾಲದ ಮೂಲಕ ತಂದಂತ ಹಣವನ್ನ ನಾವು ಅಭಿವೃದ್ಧಿಗೆ ಹಾಕ್ತಿವಿ ಅಂತ ಹೇಳ್ತಾ ಇಲ್ಲ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ತಾ ಇದೆ. ಅಂದ್ರೆ ಅನ್ಪ್ರೊಡಕ್ಟಿವ್ ಅನುತ್ಪಾದಕ ವೆಚ್ಚ ಅದನ್ನ ಸಾಲ ಮಾಡ್ಕೊಂಡು ತಗೊಂಡ್ ಬಂದು ಹಾಕೋದು, ಇಟ್ ಈಸ್ ವೆರಿ ನಾಟ್ ಜಸ್ಟ್ ಬ್ಯಾಡ್ ಎಕನಾಮಿಕ್ಸ್, ಇಟ್ ಈಸ್ ಆಂಟಿ ಪೀಪಲ್. ಅಂದ್ರೆ ಜನ ವಿರೋಧಿಯಾಗಿ ಇವಾಗ ಸಿದ್ದರಾಮಯ್ಯ ಅವರು ಪದೇ ಒಂದು ಮಾತು ಹೇಳ್ತಾರೆ, ಅಂದ್ರೆ ಸರ್ಕಾರ ಇಸ್ ದಿ ಕಸ್ಟೋಡಿಯನ್ ಆಫ್ ಪಬ್ಲಿಕ್ ಮನಿ ಅಂತ. ಅಂದ್ರೆ ಸಾರ್ವಜನಿಕರ ಹಣದ ರಕ್ಷಕ ಆಗ್ಬೇಕು ಸರ್ಕಾರ ಅಂತ. ಅದೊಂದ್ ರೀತಿ ಭಕ್ಷಕ ಆದ್ರೆ ಹೇಗೆ ಅಂತಂದ್ರೆ, ಅಂದ್ರೆ ದುಂದು ವೆಚ್ಚ ಯಾವಾಗ ನಾವು ತೆರಿಗೆ ಮೂಲಕ ಜನಗಳಿಂದ ನಾವು ಇದು ಏನು ಸಂಗ್ರಹಿಸಿದಂತಹ ಒಂದು ತೆರಿಗೆ ಹಣ ಅದನ್ನ ಯಾವುದಕ್ಕೆ ಬಳಸ್ತೀವಿ ಅನ್ನೋದು ಒಂದು, ಅದು ಬಿಡಿ. ಅಂದ್ರೆ ತೆರಿಗೆಯ ಸಂಗ್ರಹ ಮಾಡಿ ನಾವು ಉತ್ಪಾದಕ ವೆಚ್ಚಕ್ಕೆ ಅದನ್ನು ಬಳಸಬೇಕು, ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಅದು ಹಾಕ್ಬೇಕು ಅನ್ನೋದು ಒಂದು ಅಂಶ. ಇನ್ನೊಂದು ಅಂಶ, ಸಾಲ ಮಾಡ್ತೀವಿ ನಾವು. ಅಂದ್ರೆ ನೀವು ಜಾಸ್ತಿ ಕಟ್ಟಕ್ಕಾಗಲ್ಲ, ನಾವು ನಿಮ್ ತಲೆ ಮೇಲೆ ತೆರಿಗೆ ಹಾಕ್ತಿವಿ. ಕಟ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಸಾಲ ತಗೊಳ್ತೀವಿ. ಸಾಲ ತಗೊಂಡಿದ್ದಾದ್ರೂ ಬಂಡವಾಳಕ್ಕೆ ಹಾಕ್ಬೇಕಲ್ವಾ? ಸಾಲ ತಗೊಂಡಿದ್ದಕ್ಕಾದ್ರೂ ಸಾಲದಿಂದ ಬಂದಂತ ಹಣವನ್ನಾದ್ರೂ ಕೂಡ ನೀವು ಅಭಿವೃದ್ಧಿಗೆ ಹಾಕ್ಬೇಕಲ್ವಾ? ಆ ಬಜೆಟ್ ಅಂದ್ರೆ ನನ್ನ ಕನ್ಸರ್ನ್ ಮೇಲಿಂದ ಮೇಲೆ ಜನಗಳಿಗೆ ಹೇಳಕ್ಕೆ ಅಂದ್ರೆ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇರೋದು, ಈ ಬಜೆಟ್ ನ ಹೈಲೈಟ್ ಸಾಲ ಹೆಚ್ಚಾಗಿದೆ, ಆ ಹೆಚ್ಚಾದಂತ ಸಾಲ ಅದ ಹಣ ಅಭಿವೃದ್ಧಿ ಖರ್ಚಾಗ್ತಾ ಇಲ್ಲ. ಇದು ಸ್ವಲ್ಪ ಆತಂಕಕಾರಿಯಾದಂತ ವಿಚಾರ. ಅಂದ್ರೆ ಹೋಗ್ಲಿ, ಎಲ್ಲಿಗೆ ಹೋಗ್ತಾ ಇದೆ ಈಗ ಗ್ಯಾರಂಟಿ ಸ್ಕೀಮ್ ಅಂತೀರಾ, ಗ್ಯಾರಂಟಿ ಸ್ಕೀಮ್ ಓಕೆ, ಅದನ್ನೇನಂತಂದ್ರೆ ಈಗ ಇದು ಒಂದು ವ್ಯಾಲಿಡ್ ಪಾಯಿಂಟ್ ಏನಂತಂದ್ರೆ ಅದು ಬೇಸಿಕ್ ಯೂನಿವರ್ಸಲ್ ಇನ್ಕಮ್ ಸ್ಕೀಮ್. ಅಂದ್ರೆ ಯಾರಿಗೆ ಆದಾಯ ಇರೋದಿಲ್ವೋ, ಯಾರಿಗೆ ಬಡತನ ಇದೆಯೋ ಅವ್ರಿಗೆ ನಾವು ಅಂದ್ರೆ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅನ್ನುವಂತ ಒಂದು ಪ್ರಿನ್ಸಿಪಲ್ ಆಧಾರದ ಮೇಲೆ ಸ್ವಲ್ಪ ಅವರಿಗೆ ಆದಾಯದ ಒಂದು ಬೆಂಬಲವನ್ನ ಕೊಡೋದು. ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ 2,000 ಕೊಟ್ಟು ಅವ್ರಿಗೆ ಸ್ವಲ್ಪ ಒಂದು ಬೆಂಬಲವನ್ನ ಕೊಟ್ಟು ಮಾಡುವಂಥದ್ದು ಅಂತ. ಎರಡನೇದು ಶಕ್ತಿ ಸ್ಕೀಮ್,
ಬಡ ಹೆಣ್ಣು ಮಕ್ಕಳು ಗಾರ್ಮೆಂಟ್ ಫ್ಯಾಕ್ಟರಿ ಕೆಲಸ ಮಾಡೋರು ಇರ್ತಾರೆ, ಆಮೇಲೆ ಮನೆ ಕೆಲಸ ಮಾಡುವಂತವ್ರು ಇರ್ತಾರೆ. ಅವ್ರು ಬಸ್ ಹತ್ಕೊಂಡು ಹೋದ್ರೆ ಫ್ರೀ ಆದ್ರೆ ಒಳ್ಳೇದದು, ಆರ್ಥಿಕತೆಗೆ ಅನುಕೂಲ ಆಗುವಂತದ್ದು. ಆದರೆ ಅದು ಯಾರಿಗೆ ತಲುಪ್ತಾ ಇದೆ, ಯಾರಿಗ ಹೋಗ್ತಾ ಇದೆ? ಅದು ಟಾರ್ಗೆಟೆಡ್ ಬೆನಿಫಿಷಿಯರಿಗೆ ಆಗಿದ್ರೆ ಅದು ಅರ್ಥಪೂರ್ಣವಾದಂತ ಒಂದು ವೆಚ್ಚ. ಅದು ಬಿಟ್ಟು ಶ್ರೀಮಂತರು ಬಡವರು ಇದು ಯಾವುದೋ ಡಿಸ್ಕ್ರಿಮಿನೇಷನ್ ಇಲ್ಲದೆ ನೀವು ಆಧಾರ್ ಕಾರ್ಡ್ ತೋರ್ಸಿದ್ರೆ ಸಾಕು ನಿಮ್ ಬಸ್ ಫ್ರೀ ಅನ್ನೋದಾದ್ರೆ ಯಾವ ನ್ಯಾಯ? ಹೆಣ್ಮಕ್ಳು ಇವಾಗ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವಂತ ಹೆಣ್ಮಕ್ಳು ಕೂಡ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಫ್ರೀ ಆಗಿ ಹೋಗ್ಬಹುದು. ಅದಕ್ಕಿಂತ ಇಂಪಾರ್ಟೆಂಟ್ KSRTC ಮಾಡ್ಬಿಟ್ಟಿದಾರಲ್ಲ, KSRTC ನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್. ಅದು ಜಸ್ಟ್ ಬಿಕಾಸ್ ಫ್ರೀ ಇದೆ ಅಂತ ಹೇಳಿ ಜನ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಒಂದ್ ರೀತಿ ಮೋಜು ಮಸ್ತಿಗೆ ಉಪಯೋಗಿಸ್ತಾ ಇದ್ದಾರೆ ಅನ್ನೋದೊಂದು ಟೀಕೆ ಇದೆ. ಎರಡನೇದು, ಈಗ ನಾನು ಬೆಳಗ್ಗೆ ಒಂದು ಉದಾಹರಣೆ ಕೊಟ್ಟೆ. ಒಬ್ರು ಡಾಕ್ಟ್ರು, ಪ್ರಾಕ್ಟೀಸಿಂಗ್ ಡಾಕ್ಟರ್, ಅವ್ರ ಮನೇಲಿ ಕಾರ್ ಇದೆ, ಅವರು ಗೃಹಲಕ್ಷ್ಮಿ 2000 ಇದನ್ನ ಬೆನಿಫಿಟ್ ಅನ್ನ ತಗೋತಾ ಇದ್ದಾರೆ. ಬಹುಶಃ ಅವ್ರಿಗೆ ಕಾರ್ಗೆ ಪೆಟ್ರೋಲ್ ಖರ್ಚಾಗತ್ತೆ ಅಂತ ತಗೊಳ್ತಾ ಇರ್ಬೋದು. ಬಟ್ ಅದು ಬೇಕಾಗಿತ್ತಾ? ಪೆಟ್ರೋಲ್ ಖರ್ಚಾಗತ್ತೆ ಬಿಡ್ರಿ 2,000 ರೂಪಾಯಿ ಅಂತ. ಸೊ ಇದು ಏನಾಗುತ್ತೆ, ಬೇಜವಾಬ್ದಾರಿ ತರದ ಒಂದು ವೆಚ್ಚ ಆಗುತ್ತೆ. ಸರ್ಕಾರ ಇಲ್ಲಿ ಜವಾಬ್ದಾರಿಯನ್ನು ತೋರಿಸ್ಬೇಕಾಗುತ್ತೆ. ಅದಕ್ಕೆ ಸರ್ವೆ ಮಾಡ್ತಿರೋ, ಅದಕ್ಕೆ ನೀವೇನಂದ್ರೆ ಸಮೀಕ್ಷೆ ಮಾಡ್ತಿರೋ, ಅದಕ್ಕೆ ಅಧ್ಯಯನ ಮಾಡ್ತಿರೋ, ಅದೇನೋ ಮಾಡಿ ಅವಾಗ ಏನಂತ ಫಿಲ್ಟರ್ ಮಾಡಿ ಟಾರ್ಗೆಟೆಡ್ ಬೆನಿಫಿಷಿಯರೀಸ್ ಮಾತ್ರ ಅದನ್ನು ಕೊಡೋ ತರ ಮಾಡ್ಬೇಕು. ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿರೋದು. ಸುಪ್ರೀಂ ಕೋರ್ಟ್ ಹೇಳಿರೋದು, IMF ಹೇಳಿರೋದು, ಮತ್ತೆ ಇದು ಏನು ಎಕನಾಮಿಕ್ ಸರ್ವೆ ರಿಪೋರ್ಟ್ ಹೇಳಿರೋದು. ಗ್ಯಾರಂಟಿ ಬೇಡ ಅಂತ ಹೇಳ್ತಾ ಇಲ್ಲ, ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಇರಬಾರ್ದು ಅಂತ ಹೇಳ್ತಾ ಇಲ್ಲ. ಆದ್ರೆ ಆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅನ್ನು ಅರ್ಥಪೂರ್ಣ ಮಾಡಿ, ಯಾರು ಬಡವರಿದ್ದಾರೋ ಅವ್ರಿಗೆ ಮಾತ್ರ ಆ ಸ್ಕೀಮ್ ಅನ್ನ ಏನೋ ಎಟ್ಕೋ ಹಾಗೆ ಮಾಡಿ, ಆ ಬೆನಿಫಿಟ್ ಹೋಗೋ ಹಾಗೆ ಮಾಡಿ, ಅವರ ಬಡತನದ ನಿರ್ಮೂಲನ ಮಾಡೋದಕ್ಕೆ ಒಂದು ಪ್ರಯತ್ನ ನಡೀಬೇಕು. ಅವಾಗ ಮೀನಿಂಗ್ಫುಲ್. ಇಲ್ದೇ ಹೋದ್ರೆ ಏನಾಗುತ್ತೆ, ಇದು ದುಂದು ವೆಚ್ಚ ಆಗಿ ಸಾಲ ಮಾತ್ರ ಜಾಸ್ತಿ ಆಗ್ತಾ ಇರುತ್ತೆ, ಅಭಿವೃದ್ಧಿ ಕಡಿಮೆ ಆಗ್ತಾ ಇರುತ್ತೆ. ನೀವು ಹೇಳಿದ ಮಾತುಗಳನ್ನು ಕಳೆದ 3 ವರ್ಷದಿಂದ ಎಲ್ಲಾ ಮಾಧ್ಯಮಗಳು ಹೇಳ್ತಾ ಇದ್ದಾವೆ, ಈ ಗ್ಯಾರಂಟಿಗಳು ಅಬ್ಯೂಸ್ ಆಗ್ತಾ ಇದ್ದಾವೆ ಅನ್ನೋದನ್ನು. ಸ್ಟಿಲ್ ಗವರ್ಮೆಂಟ್ ಈಸ್ ಸೋ ಅಡಮೆಂಟ್ ದಟ್ ನಾವು ಅದನ್ನು ಚೇಂಜ್ ಮಾಡುವುದೇ ಇಲ್ಲ, ಕೊಟ್ಟ ಮಾತಲ್ಲಿ ನಿಂತ್ಕೊಳ್ಳುದು ಅನ್ನೋದು. ವಾಟ್ ಮೇ ಬಿ ದ ಪೊಲಿಟಿಕಲ್ ವಿಲ್ ಒಂದಾದ್ರೂ ಕೂಡ, when financial system itself is in trouble, still why they want to continue? ಯಾಕೆ ಶೆಟ್ರೆ, ಯಾಕದು ಆತರ ಆಗ್ತಾ ಇದೆ ಅಂದ್ರೆ ಇದೊಂದು ರೀತಿ ಪೊಲಿಟಿಕಲಿ ಸೆನ್ಸಿಟಿವ್ ಇಶ್ಯೂ ಆಗ್ಬಿಟ್ಟಿದೆ. ಈಗ ಗ್ಯಾರಂಟಿ ಬಗ್ಗೆ ಸ್ವಲ್ಪ ಗ್ಯಾರಂಟಿ ಏನಾದ್ರು ಸ್ವಲ್ಪ ಆಲ್ಟರ್ ಮಾಡಕ್ ಹೋದ್ರೆ ಅವ್ರ ಮಾತನ್ನ ಅವರೇ ಏನೋ ಉಲ್ಟಾ ಹೊಡೆದ್ರು ಅನ್ನೋ ತರದ ಒಂದು ಅಡಕತ್ತಿನಲ್ಲಿ ಸಿಕ್ಕಿರುವಂತ ಪರಿಸ್ಥಿತಿ ಕಾಂಗ್ರೆಸ್ಗೆ. ಈಗ ಗ್ಯಾರಂಟಿ ಹ್ಯಾಸ್ ಬಿಕಮ್ ದಿ ಟ್ರಂಪ್ ಕಾರ್ಡ್. ನೋಡ್ರಿ, ಗ್ಯಾರಂಟಿ ನಮ್ದು ಟ್ರಂಪ್ ಕಾರ್ಡ್, ಗ್ಯಾರಂಟಿನೇ ನಮ್ಮ ಐಡೆಂಟಿಟಿ. ಕಾಂಗ್ರೆಸ್ ಈಸ್ ಫಾರ್ ಗ್ಯಾರಂಟಿ ಸ್ಕೀಮ್ಸ್, ಅದರಿಂದ ಇದು ಕರ್ನಾಟಕ ಮಾಡಲ್ ಅಂತ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಅದು ತಪ್ಪು ಅಂತ ಒಪ್ಕೊಂಡಂಗಾಗತ್ತೆ ಅನ್ನೋ ತರ ಒಂದು ತಪ್ಪಭಿಪ್ರಾಯ ಕಾಂಗ್ರೆಸ್ಗಿದೆ. ಕರೆಕ್ಟಿವ್ ಮೆಷರ್ಸ್ ಇಸ್ ಆಲ್ವೇಸ್ ನಾಟ್ ರಾಂಗ್. ಆಯ್ತು, ಗ್ಯಾರಂಟಿ ಸ್ಕೀಮ್ಸ್ ಸರಿ ಇದೆ, ಇದ್ರಲ್ಲಿ ನಾವು ಸ್ವಲ್ಪ ಇನ್ನೂ ಫೈನ್ ಟ್ಯೂನ್ ಮಾಡ್ತೀವಿ, ಇನ್ನೂ ಅದನ್ನು ಪರಿಣಾಮಕಾರಿ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಒಳ್ಳೆ ಹೆಸರೇ ಬರುತ್ತೆ. ಗಿವ್ ಅಪ್ ಪಾಲಿಸಿ ಅಲ್ವಾ ಸರ್? ಆದ್ರೆ ಗಿವ್ ಅಪ್ ಪಾಲಿಸಿ ಅಂದ್ಬಿಟ್ಟು ಜನಗಳ ಮೇಲೆ ಹಾಕ್ಬೇಡಿ, ನಿಮ್ ಜವಾಬ್ದಾರಿ ನೋಡ್ಕೊಳ್ಳಿ. ಯಾರಾದ್ರೂ ಇವಾಗ ನನಗೆ ಕೊಟ್ರೆ ನಾನು ಕೊಟ್ಟಿರೋಂತ ಸವಲತ್ತು ನಾನು ಬಿಡ್ತೀನಾ? ಹೆಂಗೆ ಏನ್ ಯೋಚನೆ ಮಾಡ್ತಾರೆ ಜನ ಅಂತಂದ್ರೆ, ಇವಾಗ ಸಾಮಾನ್ಯ ಜನದ ಮಟ್ಟದಲ್ಲಿ ದುಡ್ಡು ಸಿಕ್ಕೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ಅಧಿಕಾರದಲ್ಲಿರೋರು 100 ಕೋಟಿ 1000 ಕೋಟಿ ಲೂಟಿ ಹೊಡ್ಕೊಂಡು ಜೀವನ ಎಂಜಾಯ್ ಮಾಡ್ತಾ ಇರೋದನ್ನ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಜನ 2,000 ರೂಪಾಯಿ ಬಿಟ್ಕೊಟ್ಬಿಡ್ತಾರ? ನೀವು ಮಾಡಿ, ನೀವು ಸರ್ವೆ ಮಾಡಿ, ನೀವು ಸಮೀಕ್ಷೆ ಮಾಡಿ, ಯಾರ್ಯಾರ ಆದಾಯ ಎಷ್ಟಿದೆ ಅಂತ ಮಾಡ್ಕೊಂಡು ಮಾಡಬಹುದಲ್ಲ.